ಪ್ರಿಯ ವೀಕ್ಷಕರೇ, ಇವತ್ತಿನ ದಿನ ನಾವು ವಿಂಡೋಸ್ ಆಪರೇಟ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಒಬ್ಬ ಬೇಸಿಕ್ ಕಂಪ್ಯೂಟರ್ ತಿಳ್ಕೊಬೇಕಾಗಿರೋದೇನಪ್ಪ ಅಂತಂದರೆ, ನಾನೊಂದು ಕಂಪ್ಯೂಟರ್ ಮುಂದೆ ಕೂತ್ಕೊಂಡಾಗ ಕಂಪ್ಯೂಟರ್ನ ಆನ್ ಮಾಡೋದು ಹೆಂಗೆ, ಆಫ್ ಮಾಡೋದು ಹೆಂಗೆ, ಡ್ರೈವ್ಸ್ ಅಂದರೆ ಏನು, ಯಾವ ರೀತಿ ನಾವು ಟೈಮ್ನ ಡೇಟ್ನ ಚೇಂಜ್ ಮಾಡೋದು, ಇದ್ರ ಬಗ್ಗೆ ನಾವು ಮೇಯ್ನಾಗಿ ತಿಳ್ಕೊಂಡಿರ್ಬೇಕಾಗತ್ತೆ. ನೋಡಿ, ಫಸ್ಟ್ ನಾವು ಒಂದು ವಿಂಡೋಸ್ನ ಆನ್ ಮಾಡಬೇಕು, ಆಫ್ ಮಾಡಬೇಕು ಅಂತಂದರೆ, ನೋಡಿ ಈಗ ನಾನೊಂದು ನನ್ನ ಕಂಪ್ಯೂಟರ್ನ ಆನ್ ಮಾಡ್ಕೊಂಡಿದ್ದೀನಿ. ಈ ಕಂಪ್ಯೂಟರಲ್ಲಿ ನೀವು ನೋಡ್ತಾ ಇದ್ದೀರಾ, ಸ್ಕ್ರೀನ್ನ ನೋಡ್ತಾ ಇದ್ದೀರಾ. ಇದರಲ್ಲಿ ಮೊದಲನೇದು ನನ್ನ ಮೌಸ್ ಪಾಯಿಂಟರ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಮೌಸ್ ಪಾಯಿಂಟ್ರಲ್ಲಿ ಇದನ್ನು ನಾವು ಡೆಸ್ಕ್ಟಾಪ್ ಅಂತ ಹೇಳ್ತೀವಿ. ಅಂದರೆ ನೀವು ನೋಡಿ, ಕಂಪ್ಯೂಟ್ರಲ್ಲಿ ಫಸ್ಟ್ ಬರೋದೇ ನಮಗೆ ಡೆಸ್ಕ್ಟಾಪ್. ನೋಡಿ, ಇದು ಡೆಸ್ಕ್ಟಾಪ್ ಅಂತ ಹೇಳ್ತೀವಿ. ಅದೇ ರೀತಿ ಈ ಲೆಫ್ಟ್ ಸೈಡಲ್ಲಿ ನೀವು ನೋಡ್ತಾ ಇದ್ದೀರಾ, ಟ್ಯಾಲಿ ಪ್ರೈಮ್, ನ್ಯೂ ಮೈಕ್ರೋಸಾಫ್ಟ್. ಇದಕ್ಕೆಲ್ಲ ನಾವೇನು ಹೇಳ್ತೀವಿ, ಫೈಲ್ಸ್ ಅಂತ ಹೇಳ್ತೀವಿ. ಅಂದರೆ ಡೆಸ್ಕ್ಟಾಪ್ ಮೇಲೆ ನಮ್ಮ ಫೈಲ್ಸ್ಗಳನ್ನ ನಾವು ಇಟ್ಕೊಂಡಿರ್ತೀವಿ. ನಾವು ಬೇಕಾದಾಗ ಅದನ್ನು ಓಪನ್ ಮಾಡಿ ನಾವು ನೋಡ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟ್, ನಾವು ಒಂದು ವಿಂಡೋಸ್ನ ಓಪನ್ ಮಾಡಿದ ಮೇಲೆ ನೆಕ್ಸ್ಟ್ ನಾವೇನು ಮಾಡ್ತೀವಿ, ಏನಾದರೂ ನಾವು ಕಂಪ್ಯೂಟರ್ನ ಆಫ್ ಮಾಡಬೇಕು, ಆನ್ ಮಾಡಬೇಕು ಅಂತಂದರೆ, ಈಗ ನಾವು ಟಿ ವಿ ಸ್ವಿಚ್ನ ಆಫ್ ಮಾಡಿ ಆನ್ ಮಾಡ್ದಂಗಲ್ಲ ಕಂಪ್ಯೂಟರ್ನ. ಅದಕ್ಕೆ ಒಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಮುಖಾಂತರ ನೀವು ಆಫ್ ಆ್ಯಂಡ್ ಆನ್ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ, ನೀವು ಡೈರೆಕ್ಟಾಗಿ ಆಫ್ ಮಾಡಿದ್ರೆ ಹಾರ್ಡ್ ಡಿಸ್ಕ್ ಅಂತ ಹೇಳ್ತೀವಿ, ಹಾರ್ಡ್ ಡಿಸ್ಕು ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಈಗ ನಾನು ಕಂಪ್ಯೂಟರ್ ಆನ್ ಮಾಡಿದ್ದೀನಿ. ಈಗ ಇದನ್ನು ಆಫ್ ಮಾಡಬೇಕು. ಆಗ ನಾನೇನು ಮಾಡ್ತೀನಿ, ನೋಡಿ ಇಲ್ಲಿ ಸ್ಟಾರ್ಟ್ ಬಟನ್ ಅಂತ ಇದೆ. ನೋಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಸ್ಟಾರ್ಟ್ ಅಂತ ಇದೆ. ಜಸ್ಟ್ ಇಲ್ಲಿ ಕ್ಲಿಕ್ ಮಾಡ್ತು ಅಂತಂದರೆ ನೋಡಿ ಹಿಂಗೆ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಪವರ್ ಅಂತ ಇದೆ. ನೋಡಿ ಇಲ್ಲಿ ಪವರ್ ಅಂತ ನೋಡ್ತಾ ಇದ್ದೀರಾ. ಜಸ್ಟ್ ಇದನ್ನ ಕ್ಲಿಕ್ ಮಾಡ್ತು ಅಂತಂದರೆ ಇಲ್ಲಿ ನಿಮಗೆ ರೀಸ್ಟಾರ್ಟ್, ಶಟ್ ಡೌನ್, ಸ್ಲೀಪ್ ಅಂತ ಇದೆ. ರೀಸ್ಟಾರ್ಟ್, ಶಟ್ ಡೌನ್, ಸ್ಲೀಪ್. ರೀಸ್ಟಾರ್ಟ್ ಅಂತಂದ್ರೇನು, ಸಿಸ್ಟಮು ಆಫ್ ಆಗಿ ಮತ್ತೆ ತನ್ನಷ್ಟಕ್ಕೆ ತಾನು ಆನ್ ಆಗ್ತಾ ಹೋಗುತ್ತೆ. ಅದನ್ನು ನಾವು ರೀಸ್ಟಾರ್ಟ್ ಅಂತ ಹೇಳ್ತೀವಿ. ಶಟ್ ಡೌನ್ ಅಂತಂದರೆ ಆಫ್ ಆಗುತ್ತೆ. ಸ್ಲೀಪ್ ಅಂತಂದರೆ ಶಟ್ ಡೌನ್ ಆಗೋದಿಲ್ಲ, ಆಫ್ ಆದಂಗೆ ಕಾಣ್ತಾ ಇರುತ್ತೆ ನಿಮಗೆ. ಬಟ್ ನೀವು ಕೀಬೋರ್ಡ್ನಲ್ಲಿ ಯಾವುದಾದ್ರೂ ಒಂದು ಕೀನ ಹಿಂಗೆ ಪ್ರೆಸ್ ಮಾಡ್ತು ಅಂತಂದರೆ ಮತ್ತೆ ಆ್ಯಕ್ಟಿವ್ ಆಗುತ್ತೆ. ಈ ಥರ ನಾವು ಆಫ್, ಶಟ್ ಡೌನ್ ಮಾಡೋದಕ್ಕೆ ಸ್ಟಾರ್ಟ್ ಬಟನಿಂದ ಯುಟಿಲೈಸ್ ಮಾಡ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ, ನನ್ನ ಕಂಪ್ಯೂಟರ್ನಲ್ಲಿ ನೀವು ನೋಡ್ತಾ ಇದ್ದೀರಾ, ಒಂದು ಐಕಾನ್ ಕಾಣ್ತಾ ಇದೆ, ದಿಸ್ ಪಿ ಸಿ ಅಂತ ಒಂದು ಐಕಾನ್ ಕಾಣ್ತಾ ಇದೆ. ನೋಡ್ತಾ ಇದ್ದೀರಾ ಇಲ್ಲಿ, ದಿಸ್ ಪಿ ಸಿ. ಓಲ್ಡ್ ಕಂಪ್ಯೂಟರಲ್ಲಿ ಅದನ್ನು ಮೈ ಕಂಪ್ಯೂಟರ್ ಅಂತಲೂ ಹೇಳ್ತಾರೆ, ಮೈ ಕಂಪ್ಯೂಟರ್ ಅಂತ ಇರುತ್ತೆ. ಇದು ನನ್ನ ಸಿಸ್ಟಮಲ್ಲಿ ದಿಸ್ ಪಿ ಸಿ ಅಂತ ಇದೆ. ದಿಸ್ ಪಿ ಸಿ ಅಂತಂದ್ರೇನು, ಈ ಪಿ ಸಿ ಒಳಗಡೆ ಅಂದರೆ ಈ ಕಂಪ್ಯೂಟರ್ನಲ್ಲಿ ಏನೇನಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು. ಜಸ್ಟ್ ಈ ಐಕಾನ್ನ ನೀವು ಡಬಲ್ ಕ್ಲಿಕ್ ಅಥವಾ ರೈಟ್ ಕ್ಲಿಕ್ ಮಾಡಿಬಿಟ್ಟು ಓಪನ್ ಅಂತಲೂ ಕೊಡ್ಬೋದು. ಅಥವಾ ಇದನ್ನು ನೀವು ಜಸ್ಟ್ ಹಿಂಗೆ ಡಬಲ್ ಕ್ಲಿಕ್, ಮೌಸ್ ಪಾಯಿಂಟ್ರಲ್ಲಿ ಡಬಲ್ ಕ್ಲಿಕ್ ಮಾಡ್ತು ಅಂತಂದರೆ ನಿಮ್ಗೆ ಈ ರೀತಿ ಓಪನ್ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ, ಓಪನ್ ಆಗಿದೆ. ಡಿವೈಸಸ್ ಆ್ಯಂಡ್ ಡ್ರೈವ್ಸ್ ಅಂತ ಇದೆ. ನನ್ನಲ್ಲಿ 2 ಡ್ರೈವ್ ಇದೆ. ಒಂದು ಸಿ ಡ್ರೈವ್, ಇನ್ನೊಂದು ಡಿ ಡ್ರೈವ್. USB ಅಂತಂದರೆ ನಾವು ಪೆನ್ ಡ್ರೈವ್ ಇನ್ಸರ್ಟ್ ಮಾಡಿದ್ದೀನಿ, ಪೆನ್ ಡ್ರೈವ್ನ ತೋರಿಸ್ತಾ ಇದೆ. ಅದೇ ರೀತಿ ಈ ಡ್ರೈವ್ಸ್ನ ನೀವು ನೋಡ್ತಾ ಇದ್ದೀರಾ, ನೋಡಿ ಇಷ್ಟು ಫಿಲ್ ಆಗಿದೆ. ಟೋಟಲ್ ಸ್ಪೇಸು ನೋಡಿ, ಇದು ಫಿಲ್ ಆಗಿರೋದು. ಎಷ್ಟು ಫ್ರೀ ಇದೆ, ಎಷ್ಟು GB ಫ್ರೀ ಇದೆ, ಎಷ್ಟು ಫಿಲ್ ಆಗಿದೆ ಅನ್ನೋದು ನಿಮ್ಗೆ ಇಲ್ಲಿ ತೋರಿಸ್ತಾ ಇದೆ. ಅದೇ ಥರ ಡಿ ಡ್ರೈವ್ನಲ್ಲಿ ನೋಡಿ, ಫ್ರೀ ಸ್ಪೇಸು 29.1 GB ಇದೆ. ಅಂದರೆ ಇಷ್ಟು ಫಿಲ್ ಆಗಿದೆ ಅಂತ ಅರ್ಥ. ಇನ್ನೂ ಡೀಟೇಲಾಗಿ ನೋಡ್ತೀನಿ ಅಂತಂದರೆ ನೋಡಿ, ಮೌಸ್ ಪಾಯಿಂಟರ್ ನಿಮ್ಗೆ ಗೊತ್ತು, ಮೌಸ್ನ ಇಟ್ಕೊಳ್ಳೋದು ಗೊತ್ತು ನಿಮಗೆ. ಅಲ್ಲಿ 3
ಆಪ್ಷನ್ಸ್ ಇರುತ್ತೆ, ಲೆಫ್ಟು, ರೈಟು, ಸೆಂಟರು. ಸೊ ಲೆಫ್ಟನ್ನ ನಾವು ಯೂಸ್ ಮಾಡ್ಕೋಬೋದು, ಸೆಂಟರ್ನ ಸ್ಕ್ರಾಲ್ ಅಂತ ಹೇಳ್ತೀವಿ ಅದನ್ನು ಯೂಸ್ ಮಾಡ್ಬೋದು. ದೆನ್ ರೈಟ್ ಸೈಡ್ ನೋಡಿ, ರೈಟ್ ಸೈಡ್ ಇದೆಯಲ್ಲ, ರೈಟ್ ಸೈಡ್ನ ಹಿಂಗೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಪ್ರಾಪರ್ಟೀಸ್ ಅಂತ ಇರುತ್ತೆ ನೋಡಿ, ಕೆಳಗಡೆ ಪ್ರಾಪರ್ಟೀಸ್ ಹಿಂಗೆ ಕೊಟ್ಟರೆ ನೋಡಿ ಅದರದ್ದು ಪ್ರಾಪರ್ಟೀಸ್ ತೋರಿಸುತ್ತೆ ನೋಡಿ, ಎಷ್ಟು ಯೂಸ್ ಆಗಿದೆ, ಇನ್ನು ಎಷ್ಟು ಫ್ರೀ ಸ್ಪೇಸ್ ಇದೆ ಅನ್ನೋದು ನಿಮಗೆ ಇಲ್ಲಿ ತೋರಿಸ್ತಾ ಇರುತ್ತೆ. ದೆನ್ ಕ್ಲೋಸ್ ಕೊಡಿ, ಕ್ಲೋಸ್ ನೋಡಿ, ಇಲ್ಲಿ ಮಿನಿಮೈಸ್ ಅಂತ ಇರುತ್ತೆ, ಇದು ಮಿನಿಮೈಸ್ ಆಗುತ್ತೆ, ಇದು ಮಿನಿಮೈಸ್, ಇದು ರೀಸ್ಟೋರ್ ಆಗುತ್ತೆ, ಇದು ರೀಸ್ಟೋರ್ ಆಗುತ್ತೆ, ಇದು ಕ್ಲೋಸ್. ಸೊ ಈಗ ನಾನು ಕ್ಲೋಸ್ ಮಾಡ್ತೀನಿ, ಕ್ಲೋಸ್. ಅಲ್ಲಿಗೆ ನಾವು ತಿಳ್ಕೊಂಡ್ವಿ ದಿಸ್ ಪಿ ಸಿ ನನ್ನ ಕಂಪ್ಯೂಟರಲ್ಲಿ ಏನೇನಿದೆ, ಸಿ ಡ್ರೈವ್ ಇದೆ, USB ಡ್ರೈವ್ ಇದೆ, ದೆನ್ ಅದ್ರ ಪ್ರಾಪರ್ಟೀಸ್ನ ನೋಡಿದ್ವಿ, ಅಂದರೆ ಸ್ಟೋರೇಜ್ ಏನಿದೆ, ಯಾವ ಲೆವೆಲಲ್ಲಿದೆ ಅನ್ನೋದನ್ನು ನಾವು ನೋಡ್ಕೊಂಡ್ವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ ಚೇಂಜಿಂಗ್ ದ ಡೇಟ್ ಆ್ಯಂಡ್ ಟೈಮ್. ನೋಡಿ, ಕೆಲವು ಸಂದರ್ಭ ಏನಾಗುತ್ತೆ, ಕಂಪ್ಯೂಟರಲ್ಲಿ ಆಟೋಮೆಟಿಕ್ಕಾಗಿ ಡೇಟ್ ಟು ಟೈಮು ಚೇಂಜ್ ಆಗೋಗ್ಬಿಡುತ್ತೆ. ಸೊ ಕರೆಕ್ಟಾಗಿರುತ್ತೆ. ಸೊ ಕೆಲವು ಸಂದರ್ಭದಲ್ಲಿ ಡೇ ಟು ಟೈಮು ಚೇಂಜ್ ಆಗಿರುತ್ತೆ. ಸೊ ಅದನ್ನು ನಾವು ನೋಡಬೇಕು ಅಂತಂದರೆ ನೋಡಿ, ಈ ಕೆಳಗಡೆ ನೀವು ನೋಡ್ತಾ ಇದ್ದೀರಾ, ಡೌನಲ್ಲಿ ಬಾಟಮಲ್ಲಿ ನೀವು ನೋಡ್ತಾ ಇದ್ದೀರಾ, ಇದಕ್ಕೆ ನಾವು ಟಾಸ್ಕ್ ಬಾರ್ ಅಂತ ಹೇಳ್ತೀವಿ ನೋಡಿ, ಟಾಸ್ಕ್ ಬಾರ್, ಇದು ಟಾಸ್ಕ್ ಬಾರ್. ಇದು ಇಲ್ಲಿ ನಿಮಗೆ ಟೈಮ್ ತೋರಿಸ್ತಾ ಇರುತ್ತೆ ನೋಡಿ, ಇಲ್ಲಿ ಟೈಮ್ ತೋರಿಸ್ತಾ ಇದೆ. ಸೊ ಮೌಸ್ ಪಾಯಿಂಟ್ರಲ್ಲಿ ನೀವೇನು ಮಾಡಬೇಕು, ರೈಟ್ ಕ್ಲಿಕ್ನ ಹಿಂಗೆ ಯೂಸ್ ಮಾಡ್ಕೋಬೇಕು, ರೈಟ್ ಕ್ಲಿಕ್, ಅಡ್ಜಸ್ಟ್ ಡೇಟ್ ಆ್ಯಂಡ್ ಟೈಮ್ ಹಿಂಗೆ ಕ್ಲಿಕ್ ಮಾಡಬೇಕು. ಹಿಂಗೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಹಿಂಗೆ ಬರುತ್ತೆ, ಸೆಟ್ ಟೈಮ್ ಆಟೋಮೆಟಿಕಲಿ. ಸಿಸ್ಟಮ್ ಏನು ಮಾಡ್ತಾ ಇರುತ್ತೆ, ಆಟೋಮೆಟಿಕಲಿ ಟೈಮ್ನ ಅದೇ ಸೆಟ್ ಮಾಡ್ಕೊಳ್ತಾ ಇರುತ್ತೆ. ಇಲ್ಲ ನಾನೇ ಓನಾಗಿ ಚೇಂಜ್ ಮಾಡಬೇಕು ಅಂತಂದರೆ, ಸೊ ಇಲ್ಲಿ ಚೇಂಜ್ ಅಂತ ಇದೆ ನೋಡಿ, ಹಿಂಗೆ ಕ್ಲಿಕ್ ಮಾಡಿ ಇಲ್ಲಿ ನಾವು ಟೈಮಿಂಗ್ಸ್ನ ಹಿಂಗೆ ಚೇಂಜ್ ಮಾಡ್ಕೋಬೋದು. ಸೊ ಕ್ಯಾನ್ಸಲ್, ಆಲ್ರೆಡಿ ನಾನು ಚೇಂಜ್ ಮಾಡಿದ್ದೀನಿ, ಮತ್ತೆ ಕ್ಲೋಸ್ ಮಾಡೋಣ, ಕ್ಲೋಸ್. ನೆಕ್ಸ್ಟ್ ಈ ಟಾಸ್ಕ್ ಬಾರ್ ಅಂತ ಇದೆಯಲ್ಲ, ಈ ಟಾಸ್ಕ್ ಬಾರಲ್ಲಿ ಏನಾಗುತ್ತೆ ಅಂದರೆ ಕೆಲವು ಐಕಾನ್ಸ್ಗಳು ಡಿಫಾಲ್ಟ್ ಆಗಿ ಇಲ್ಲಿ ಬಂದು ಕೂತ್ಕೊಳ್ತವೆ. ಯಾಕೆ ಅಂತಂದರೆ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಬೋದು, ಟಾಸ್ಕ್ ಬಾರ್ ಮುಖಾಂತರನೇ ನಾವು ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗ್ಬೋದು. ನೋಡಿ ಇಲ್ಲಿ ತೋರಿಸ್ತಾ ಇರುತ್ತೆ ಹಿಂಗೆ, ವಾಟ್ಸಪ್ ಈ ಥರ ಹಿಂಗೆ ತೋರಿಸ್ತಾ ಇರುತ್ತೆ. ಮತ್ತು ಈ ಟಾಸ್ಕ್ ಬಾರ್ನ ನಮ್ಮ ಇಷ್ಟ ಬಂದಂಗೆ ನಾವು ಅದನ್ನು ಡ್ರ್ಯಾಗ್ ಮಾಡ್ಬೋದು. ನೋಡಿ ಈಗ ನಾನು ಬಾಟಮಲ್ಲಿದೆ, ನಂಗೆ ರೈಟ್ ಸೈಡಲ್ಲಿ ಬೇಕು, ಹಿಂಗೆ ರೈಟ್ ಸೈಡಲ್ಲಿ ಹಿಂಗೆ ತಗೋಬೋದು. ಅದು ನಿಮ್ಮ ಇಷ್ಟ, ಎಲ್ಲಿ ಬೇಕಾದ್ರೆ ಇಟ್ಕೋಬೋದು. ಸೊ ನನಗೆ ಬೆಟರು ಬಾಟಮಲ್ಲಿ ಇರೋದೇ ಒಳ್ಳೆಯದು, ಸೊ ಬಾಟಮ್ ತಗೊಳ್ತೀನಿ. ಸೊ ನೆಕ್ಸ್ಟ್ ಈಗ ನಾವು ಫೋಲ್ಡರ್ಸ್ ಬಗ್ಗೆ ಡಿಸ್ಕಷನ್ಸ್ ಮಾಡೋಣ. ನೋಡಿ ಈಗ ನಾನು ದಿಸ್ ಪಿ ಸಿಗೆ ಹೋಗ್ತೀನಿ, ದಿಸ್ ಪಿ ಸಿ ಡಿ ಡ್ರೈವ್ ಓಪನ್ ಮಾಡ್ಕೊಳ್ತೀನಿ. ಒಂದು ಡಬಲ್ ಕ್ಲಿಕ್ ಮಾಡ್ಬೋದು, ಒಂದು ಡಬಲ್ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ, ಅಥವಾ ರೈಟ್ ಕ್ಲಿಕ್ಕಲ್ಲಿ ಮಾಡಿ ಓಪನ್ ಅಂತಲೂ ಕೊಡ್ಬೋದು. ಹಿಂಗೆ ಓಪನ್ ಕೊಟ್ಟರೆ ಹಿಂಗೆ ಓಪನ್ ಆಗುತ್ತೆ. ನೋಡಿ ಇಲ್ಲಿ ನೋಡ್ತಾ ಇದ್ದಾರೆ ನೀವು, ಯೆಲ್ಲೋ ಕಲರ್ದು ಬಾಕ್ಸ್ಗಳಿದೆ, ಅಂದರೆ ಫೋಲ್ಡರ್ಸ್ಗಳಿದ್ದಾವೆ. ಇದನ್ನು ನಾವು ಫೋಲ್ಡರ್ಸ್ ಅಂತ ಹೇಳ್ತೀವಿ. ಸೊ ಫೋಲ್ಡರ್ಸ್ ಉದ್ದೇಶ ಏನಪ್ಪ ಅಂತಂದರೆ, ಫೋಲ್ಡರ್ಸ್ ಅಂತಂದರೆ ನಿಮಗೆ ಜನರಲ್ ಆಗಿ ಹೇಳಬೇಕು ಅಂದರೆ ಒಂದು ಸೂಟ್ ಕೇಸ್ ಅಥವಾ ಒಂದು ಬಾಕ್ಸ್ ಇದ್ದಂಗೆ ಅದು. ಸೊ ಆ ಬಾಕ್ಸಲ್ಲಿ ನಾವೇನು ಮಾಡ್ತೀವಿ, ನಮಗೆ ಸಂಬಂಧಪಟ್ಟಂಥ ಫೈಲ್ಸ್ಗಳನ್ನ ಅದರಲ್ಲಿ ಇಡ್ತಾ ಹೋಗ್ತೀವಿ. ಆದರೆ ಈಗ ನಮ್ಮ ಸೂಟ್ ಕೇಸಲ್ಲಿ ನಮಗೆ ಸಂಬಂಧಪಟ್ಟಂಗೆ ಏನಿರುತ್ತೆ ಅದನ್ನು ಯಾವ ರೀತಿ ನಾವು ಇಡ್ತಾ ಹೋಗ್ತೀವಿ, ಅದೇ ಥರ ಸೊ ವಿಂಡೋಸಲ್ಲೂ ಅಷ್ಟೇ ಫೋಲ್ಡರ್ಸ್ ಅಂತ ಇರುತ್ತೆ. ಸೊ ನೀವು ಆ ಫೋಲ್ಡರ್ಸ್ನ ಕ್ರಿಯೇಟ್ ಮಾಡಿಕೊಂಡು ಆ ಫೋಲ್ಡರ್ಸಲ್ಲಿ ನೀವು ನಿಮ್ಮ ಫೈಲ್ಸ್ಗಳನ್ನ, ನಿಮ್ಮ ಡೇಟಾಗಳನ್ನ ನೀವು ಅಲ್ಲಿ ಸೇವ್ ಮಾಡ್ತಾ ಹೋಗ್ಬೋದು. ನೋಡಿ ಈಗ ನಾನೊಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. ಯಾವ ರೀತಿ ಫೋಲ್ಡರ್ನ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ ಈಗ ಮೌಸ್ ಪಾಯಿಂಟರ್ ನೋಡ್ತಾ ಇದ್ದೀರಾ, ಇಲ್ಲಿ ರೈಟ್ ಕ್ಲಿಕ್ ಮಾಡಬೇಕು. ನೋಡಿ ಮೌಸಲ್ಲಿ ನಾನು ಮೊದಲೇ ಹೇಳಿದೆ, ರೈಟ್ ಕ್ಲಿಕ್, ಇಲ್ಲಿ ನ್ಯೂ ಅಂತ ಇರುತ್ತೆ. ಸೊ ನ್ಯೂ ಫೋಲ್ಡರ್ ತಗೋಬೇಕು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಬಾಟಮಲ್ಲಿ ಕೆಳಗಡೆ ನಿಮ್ಗೆ ತೋರಿಸ್ತಾ ಇದೆ ನ್ಯೂ ಫೋಲ್ಡರ್ ಕೇಳ್ತಾ ಇದೆ, ಇದನ್ನು ರೀನೇಮ್ ಕೇಳ್ತಾ ಇದೆ. ಸೊ ರೀನೇಮ್
ನಾನು ಏನು ಮಾಡ್ತೀನಿ, ಎ ಬಿ ಲರ್ನಿಂಗ್ ಹಬ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದೆ. ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿ ಅಲ್ಲಿ ಸೇವ್ ಆಗುತ್ತೆ. ಈ ರೀತಿ ನಮಗೆ ಫೋಲ್ಡರ್ ಹಿಂಗೆ ಕ್ರಿಯೇಟ್ ಆಗುತ್ತೆ. ಸೊ ಈ ಫೋಲ್ಡರ್ ಒಳಗಡೆ ಏನು ಫೈಲ್ಸ್ಗಳಿಲ್ಲ, ಅದನ್ನು ಮುಂದೆ ನಾವು ಡಿಸ್ಕಷನ್ಸ್ ಮಾಡೋಣ, ಯಾವ ರೀತಿ ಫೈಲ್ನ ಇನ್ಸರ್ಟ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಈಗ ಸದ್ಯಕ್ಕೆ ನಾವೇನು ತಿಳ್ಕೊಂಡ್ವಿ ಅಂದರೆ, ವಿಂಡೋಸ್ ಆಪ್ರೇಟ್ ಮಾಡೋದು ಹೆಂಗೆ ಅನ್ನೋದನ್ನು ತಿಳ್ಕೊಂಡ್ವಿ. ವಿಂಡೋಸ್ ಆನ್ ಮಾಡೋದು ಹೆಂಗೆ, ಆಫ್ ಮಾಡೋದು ಹೆಂಗೆ, ಶಟ್ ಡೌನ್ ಅಂದ್ರೇನು, ಸ್ಲೀಪರ್ ಅಂದ್ರೇನು, ರೀಸ್ಟಾರ್ಟ್ ಅಂದ್ರೇನು, ಹೌ ಟು ಚೇಂಜ್ ದ ಡೇಟ್ ಆ್ಯಂಡ್ ಟೈಮ್, ಮಿನಿಮೈಸ್ ಅಂದ್ರೇನು, ರೀಸ್ಟೋರ್ ಅಂದ್ರೇನು, ಕ್ಲೋಸ್ ಅಂದ್ರೇನು, ಫೋಲ್ಡರ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು. ಸೊ ಇದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಮುಂದಿನ ವಿಡಿಯೋನಲ್ಲಿ ನಾನು ನಿಮಗೆ ನೋಟ್ ಪ್ಯಾಡ್ ಅನ್ನೋದು ಒಂದು ಲೆಟರ್ ಟೈಪಿಂಗ್ ಮಾಡೋದಕ್ಕೆ ಒಂದು ಚಿಕ್ಕದಾದಂಥ ಒಂದು ಅಪ್ಲಿಕೇಶನ್ಸು. ಸೊ ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಡಿಸ್ಕಷನ್ಸ್ ಮಾಡೋಣ. ಥ್ಯಾಂಕ್ ಯು ವೀಕ್ಷಕರೇ.